ನಾನೇನು ಶಾಸ್ತ್ರಿ ಅವ್ರೆ ನನಗೇನೆ ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ನಿನ್ ಜೊತೆ ನುಲಿಬೇಕಿತ್ತ ಅಲ್ಲಿ. ಇಷ್ಟೆಲ್ಲ ಮಾತಲ್ಲೇ ಟಕ್ಕರ್ ಕೊಡೋ ಕುಮಾರಿ ಈಗ ಮಾತಲ್ಲೇ ಕುಸ್ತಿ ಮಾಡೋ ತಾಕತ್ತಿದೆ ಅಂತ ಇಲ್ಲಿ ಹೇಳಿದ್ರು. ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾನು ಗೇಮಲ್ಲಿ 100% ಎಫರ್ಟ್ ಅಂತೂ ಹಾಕಿ ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಎಪಿಸೋಡ್ ಅಲ್ಲಿ ಕಾಣಿಸ್ತಲ್ಲ. ಸ್ವಲ್ಪ ಜನಕ್ಕೆ ಏನ್ ಅನಿಸ್ತಿದೆ ಅಂತಂದ್ರೆ, ಏನು ಕುಮಾರಿ ಅವರು ಶೋ ಬಿಟ್ಟು ಹೋಗ್ಬಿಟ್ರಾ ಅಥವಾ ಕ್ವಿಟ್ ಮಾಡ್ಬಿಟ್ರಾ, ಇಲ್ಲಿ ಏನಾಯ್ತು ಅಂತಂದ್ಬಿಟ್ಟು ಗಾಬರಿ ಆಗಿದ್ದಾರೆ. ಈಗ ಗಿಲ್ಲಿಯವ್ರ ತಂಗಿ ತರ ಇವರು ಕಾಣಿಸ್ತಾ ಇದಾರೆ ಅಂತ ಕೂಡ ಕೆಲವೊಬ್ರು ಅನ್ಕೊಂಡಿದ್ದಾರೆ. ಈಗ ಗಿಲ್ಲಿ ನಟ ಅವ್ರು ಏನಿದ್ದಾರೆ, ಸೇಮ್ ಡೈಲಾಗು ಸೇಮ್ ಅದೇ ರೀತಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ಕುಮಾರಿ ಅವರು ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲ ಇವರು ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ರೆ ಅಂತಂದ್ಬಿಟ್ಟು ಅವರ ಒಂದು ಅನಿಸಿಕೆ ಅಭಿಪ್ರಾಯನ ಹಂಚ್ಕೊತಿದ್ದಾರೆ. ಆದ್ರೆ ಈಗ ಕುಮಾರಿ ಅವರು ಎಲಿಮಿನೇಟ್ ಆದ್ರ ಇಲ್ಲ ಅಂತಂದ್ರೆ ಕ್ವಿಟ್ ಮಾಡಿದ್ರ, ಏನಾಯ್ತು ಕುಮಾರಿಗೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಗಾಬರಿ ಆಗಿದ್ದಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಏನಾಗಿದೆ, ಈಗ ಅವರು ಹೇಳ್ಕೊಂಡಿದ್ರು ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಅಂತಂದ್ಬಿಟ್ಟು, ಮತ್ತೆ ಅವರು ಓದ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ರು. ಅಂದ್ರೆ ಇವಾಗ ಆಲ್ಮೋಸ್ಟ್ ಶೂಟಿಂಗ್ ಏನಿದೆ, ಶೂಟಿಂಗ್ ಸಮಯದಲ್ಲಿ ಪ್ರೋಮೋಗಳು ಇವಾಗ ಬಿಟ್ಟಾಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋ ಪ್ರೋಮೋ ಕುಮಾರಿ ಅವ್ರದ್ದು. ಈಗ ಕೆಲವೊಬ್ಬರಿಗೆ ಅನ್ಸುತ್ತೆ ಅವರು ಎಮೋಷನಲ್ ಆಗಿ ಸಿಕ್ಕಾಪಟ್ಟೆ ಇಲ್ಲಿ ನಾಟಕ ಆಡ್ತಿದ್ದಾರೆ, ಡ್ರಾಮಾ ಆಡ್ತಿದ್ದಾರೆ, ಮತ್ತೆ ಸಿಂಪತಿ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಮಾತಾಡ್ಕೊಂಡೆ ಗೆಲ್ಲಕ್ ಆಗುತ್ತಾ ಅಂತಂದ್ಬಿಟ್ಟು ಕೆಲವೊಬ್ಬರ ಥಿಂಕಿಂಗ್ ಇರ್ಬೋದು. ಆದ್ರೆ ಇಲ್ಲಿ ಮಾತಾಡ್ಕೊಂಡೆ ಗೆಲ್ಲಕ್ ಆಗದೇ ಇಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕುಮಾರಿ ಅವರು ಕೂಡ ಇಲ್ಲಿ ಕೇಳಿದ್ರು. ಶಾಸ್ತ್ರಿ ಅವರಿಗೆ, ಕಿರಣ್ ಶಾಸ್ತ್ರಿ ಅವರಿಗೆ ಮಾತಲ್ಲೇ ಸಖತ್ತಾಗಿ ಇಲ್ಲಿ ಟಾಂಗ್ ಕೊಟ್ಟಿದ್ರು. ಅವ್ರು ಇಲ್ಲಿ ಗಪ್ಚುಪ್ ಕೂಡ ಆಗಿದ್ರು. ಆದ್ರೆ ಈಗ ಏನೆಲ್ಲ ಗೇಮ್ಗಳು ನಡೆಸ್ತಿದ್ದಾರೆ, ಎಪಿಸೋಡ್ ಅಲ್ಲಿ ಕುಮಾರಿ ಅವರು ಕಾಣಿಸ್ತಾನೆ ಇಲ್ಲ. ಪ್ರೋಮೋ ಬಿಡಿ, ಈಗ ಎಪಿಸೋಡ್ ನೋಡಿದಾಗಾದ್ರೂ ಅಟ್ಲೀಸ್ಟ್ ಕಾಣಿಸ್ಬೇಕಿತ್ತಲ್ವಾ, ಈಗ ಕಾಣಿಸ್ತಲ್ಲ. ಕುಮಾರಿ ಅವರು ಎಲ್ಲಿ ಹೋಗಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅನ್ಸಿದೆ. ಮೇನ್ ಆಗಿ ಎಲಿಮಿನೇಟ್ ಆದ್ರ, ಖಂಡಿತವಾಗ್ಲೂ ಎಲಿಮಿನೇಟ್ ಆಗಿರಲ್ಲ, ಅವರೇ ಇಲ್ಲಿ ಶೋ ಬಿಟ್ಟು ಹೋದ್ರ, ಏನಾಯ್ತು ಅಂತಂದ್ಬಿಟ್ಟು ತುಂಬಾನೇ ಎಲ್ರಿಗೂ ಕೂಡ ಬೇಜಾರ್ ಆಗಿದೆ. ಈಗ ಯಾರ್ಯಾರು ಕುಮಾರಿ ಅವ್ರನ್ನ ಇಷ್ಟಪಡ್ತಿದ್ರು ಅವ್ರೆಲ್ರಿಗೂ ಕೂಡ ಇಲ್ಲಿ ಬೇಜಾರ್ ಆಗಿರುತ್ತೆ. ಬಟ್ ಕೆಲವೊಬ್ಬರೇ ಬಿಡಪ್ಪ ಮಿಕ್ಕಿರೋ ಕಂಟೆಸ್ಟೆಂಟ್ ಇದಾರಲ್ಲ ಅಂತ ಕೂಡ ಇಲ್ಲಿ ಅನಿಸ್ಬೋದು. ಕ್ವಿಟ್ ಟು ಎಲಿಮಿನೇಷನ್ ಇಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು, ಇಲ್ಲಿ ಕ್ವಿಟ್ ಟು ಎಲಿಮಿನೇಷನ್ ಏನು ಕೂಡ ಇಲ್ಲಿ ಆಗಿರಲ್ಲ. ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಹೋಗಿರ್ಬೋದು. ಎಮರ್ಜೆನ್ಸಿ ಕಾಲ್ ಬಂದ್ಬಿಟ್ಟು, ಇಲ್ಲ ಅಂದ್ರೆ ಅವರು ಓದ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು, ಅಂದ್ರೆ ಎಜುಕೇಶನ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಅಲ್ಲೂ ಕೂಡ ಪರ್ಮಿಷನ್ ಕೇಳ್ಬೇಕಲ್ವಾ. ಈಗ ಆಡಿಷನ್ ಬಂದಾಗ ಪರ್ಮಿಷನ್ ಕೇಳೋ ಅವಶ್ಯಕತೆ ಇರಲ್ಲ. ಬಟ್ ಆದ್ರೆ ಈಗ ಶೋ ಅಲ್ಲಿ ಕಂಟಿನ್ಯೂ ಆಗ್ತಾರೆ, ಮುಂದುವರಿತಾರೆ ಅಂತಂದ್ರೆ ಅವರಿಗೆ ರಜಾದ ಅಗತ್ಯಗಳು ಕೂಡ ಇಲ್ಲಿ ಇದ್ದೇ ಇರುತ್ತೆ. ತುಂಬಾ ದಿವಸ ರಜಾ ಆಗುತ್ತಲ್ವಾ, ಆ ಒಂದು ಪ್ರೊಸೆಸ್ಗೆ ಏನಾದ್ರೂ ಇಲ್ಲಿ ಹೋಗಿದಾರ ಅಂತ ನೋಡ್ಬೇಕಿದೆ. ಈಗ ಕೆಲವೊಬ್ರಿಗೆ ಅನ್ಸುತ್ತೆ, ಏನಪ್ಪಾ ಮಿಕ್ಕಿರೋರೆಲ್ಲರೂ ಕೂಡ ಅಲ್ಲಿ ಗೇಮ್ ಮಾಡ್ತಿದಾರಲ್ವಾ, ಕುಮಾರಿ ಇಲ್ಲ, ಕುಮಾರಿ ಎಲಿಮಿನೇಟ್ ಆಗಿರ್ಬೋದು ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಎಲಿಮಿನೇಟ್ ಆಗಿರೋದು ಅಥವಾ ಅವರೇ ಶೋನ ಕ್ವಿಟ್ ಮಾಡಿ ಹೋಗಿರೋದು, ಈ ರೀತಿ ಯಾವುದು ಕೂಡ ಆಗದೆ ಇರೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಕ್ವಿಟ್ ಟು ಎಲಿಮಿನೇಷನ್ ಎರಡೂ ಕೂಡ ಇಲ್ಲಿ ಆಗಿರಲ್ಲ. ಒಂದು ಅವ್ರ ತಾಯಿಯವ್ರದ್ದು ಹುಷಾರ್ ಬಗ್ಗೆ ನೋಡಕ್ ಹೋಗಿರ್ಬೋದು. ಮತ್ತೆ ನೋಡಿ, ಮೇನ್ ಆಗಿ ಈಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟು, ಈಗ ನಂಗೆ ವೋಟ್ ಮಾಡಿ ಅಂತ ಎಲ್ಲರೂ ಕೂಡ ಕೇಳ್ತಿದಾರಲ್ಲ, ಅದರಲ್ಲಿ ಕುಮಾರಿ ಅವ್ರ ಹೆಸರು ಇದೆ. 60 ಜನದಲ್ಲಿ 24 ಜನ ಬಂದ್ರು, 24 ಜನದಲ್ಲಿ ಈಗ 19 ಜನ ಆಗಿದ್ದಾರೆ. 19 ಜನ ಏನಿದಾರೋ ಆ ಒಂದು ವೋಟಿಂಗ್ ಲಿಸ್ಟ್ ಅಲ್ಲಿ ಏನಿದೆ ಕುಮಾರಿ ಅವ್ರ ಫೋಟೋನು ಕೂಡ ಇಲ್ಲಿ ಇದೆ. ಅಂದ್ರೆ ಪರ್ಸನಲ್ ಆಗಿ ಕಾಲ್ ಬಂದಿರೋ ಕಾರಣ ಅವ್ರು ಹೋಗಿರ್ಬೋದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇಲ್ಲಿ ಕ್ವಿಟ್ ಟು ಎಲಿಮಿನೇಷನ್ ಏನು ಕೂಡ ಆಗಿರೋ ಚಾನ್ಸಸ್ ಇಲ್ವೇ ಇಲ್ಲ. ಯಾಕಂದ್ರೆ ಕ್ವಿಟ್ ಆಗೋದು ಅಥವಾ ನಾನೇ ಹೋಗ್ತೀನಿ ಅಂತ ಇಲ್ಲಿ ಹೇಳೋದು ಆಗಿದ್ರೆ ಅದನ್ನ ತೋರಿಸ್ತಾ ಇದ್ರು, ಯಾಕೆ ಹೋದ್ರು ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಪರ್ಸನಲ್ ರೀಸನ್ ಇರೋ ಕಾರಣ ಅವರು ಕಾಣಿಸಿಲ್ಲ. ಬಟ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಇಲ್ಲಿ ವೋಟ್ ಅಲ್ಲಿ ಅವ್ರದ್ದು ತೋರಿಸ್ತಿದೆ. ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವ್ರ ಫೋಟೋ ಇಲ್ಲಿ ತೋರಿಸ್ತಿದೆ, ಅವ್ರು ವೋಟ್ ಮಾಡಿ ಅಂತ ಕೂಡ ಇಲ್ಲಿ ಹೇಳಿದಾರಲ್ವಾ. ಈಗ ಖಂಡಿತವಾಗ್ಲೂ ಅವರು ಇವಾಗ ನೀವು ವೋಟ್ ಮಾಡಿದ್ರಿ ಅಂತಂದ್ರೆ 19 ಜನದಲ್ಲಿ 3 ಜನ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋದು ಅಷ್ಟೇ. ಇನ್ನು 2 ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಸದ್ಯ ಇವಾಗ ಬಿಟ್ಟಿರೋದು 3 ಜನಗಳು ಮಾತ್ರ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಅಂತ ಹೇಳಿದ್ರಲ್ವಾ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ, ಖಂಡಿತವಾಗ್ಲೂ ಅವರಿಗೆ ವೋಟ್ ಮಾಡಿ. ಈಗ ಕುಮಾರಿಯವರು ಏನ್ ರೀಸನ್ಗೆ ಇಲ್ಲಿ ಕಾಣಿಸಿಲ್ಲ ಅಂತ ಅಂದ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಗೊತ್ತಾಗೇ ಆಗುತ್ತೆ. ಸದ್ಯ ಈಗ ಅವ್ರು ಕ್ವಿಟ್ ಆದ್ರು, ಎಲಿಮಿನೇಷನ್ ಆಗ್ಬಿಟ್ರು ಅಂತ ಅಂದ್ಬಿಟ್ಟು ವೋಟ್ ಮಾಡದೆ ಇರಕ್ಕೆ ಹೋಗ್ಬೇಡಿ. ನಿಮಗೆ ಅವ್ರೇನಾದ್ರೂ ಇಷ್ಟ ಇದ್ರು ಅಂತಂದ್ರೆ ವೋಟ್ ಕೂಡ ಇಲ್ಲಿ ಮಾಡ್ಕೊಳ್ಳಿ. ಸದ್ಯ ಈಗ ಎಲ್ರಿಗೂ ಗಾಬರಿ ಆಗಿರೋ ವಿಚಾರ ಕುಮಾರಿಯವರು ಇಲ್ಲ ಅನ್ನೋದು. ಈ ಒಂದು ಕಾರಣಗಳಿಗಾಗಿ ಅವರು ಕಾಣಿಸ್ದೆ ಕೂಡ ಇಲ್ಲಿ ಇರ್ಬೋದು. ಸೊ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಟ ಆಡ್ತಿದ್ದಾರೆ, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರಿದ್ದಾರೆ, ನೀವು ಯಾರು ವೋಟ್ ಮಾಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.